ನಾನು ಯದುಕುಮಾರ್ ಈಗ ಇಲ್ಲಿ ಒಂದು ಕಡೆ ಭಾರತ ಕೂಡ ಸನ್ನದ್ಧವಾಗಿದೆ. ಕ್ಯಾಬಿನೆಟ್ ಮೀಟಿಂಗಲ್ಲೂ ಕೂಡ ಮೋದಿ ಅವರಿಗೆ ಶಹಬಾಷ್ಗಿರಿ ಕೊಟ್ಟಿದ್ದಾರೆ. ನಾಳೆ ಸರ್ವಪಕ್ಷಗಳ ಸಭೆ ಇದೆ. ಇದರ ಮಧ್ಯೆ ಗೃಹ ಮಂತ್ರಿಗಳು ಕೂಡ ಒಂದಷ್ಟು ಮೀಟಿಂಗನ್ನು ಮಾಡ್ತಾ ಇದ್ದಾರೆ. ಇದರ ನಡುವೆ ಈಗ ಚೀನಾಗೆ ಕಳವಳ ಅಂತೆ, ಇದು ಕಳವಳಕಾರಿಯಾಗಿದೆ ಅಂತ ಈ ಅಮೆರಿಕಾ ಸ್ಟೇಟ್ಮೆಂಟ್ ನೋಡಿದ್ರೆ ಶೇಮ್ಫುಲ್ ಅಂತ ಹೇಳಿರೋದು. ಅಮೆರಿಕಾ ಪಾಕಿಸ್ತಾನಕ್ಕೆ ಬೈಬೇಕಾಗಿತ್ತು, ನೀವು ಹಿಂಗೆ ಮಾಡಬಾರ್ದಾಗಿತ್ತು ಅಂತ ಇತ್ತು. 30 ವರ್ಷಗಳಿಂದ ನಾವು ವೆಸ್ಟ್ ಇಂಟ್ರೆಸ್ಟನ್ನು ಕಾಪಾಡುವ ಸಲುವಾಗಿ ನಮ್ಮ ಸ್ಥಿತಿ ಹೀಗೆ ಬಂತು ಅಂದಾಗ ಭಾರತದ ಮುಳ್ಳು ತಿರುಗಿದ್ದು ಅಮೆರಿಕದ ಕಡೆಗೇ. ಭಾರತದ ಮುಳ್ಳು ಬೊಟ್ಟು ಮಾಡ್ತಾ ಇದ್ದು ಅಮೆರಿಕವನ್ನೇ. ಹಾಗಾಗಿ ಇಲ್ಲಿ ಅಮೆರಿಕ ಏನೋ ಸಪೋರ್ಟ್ ಬಂದುಬಿಡುತ್ತೆ ಪಾಕಿಸ್ತಾನಕ್ಕೆ, ಚೀನಾ ಸಪೋರ್ಟಿಗೆ ಬಂದುಬಿಡುತ್ತೆ, ಈ ಥರದ ಮಾತುಗಳಿತ್ತಲ್ಲ ಅಷ್ಟರ ಮಟ್ಟಿಗೆ ನಿಜ ಅಲ್ಲ ಅಂತ ಕಾಣಿಸ್ತಾ ಇದೆ. ಇವತ್ತಿನ ಸನ್ನಿವೇಶಕ್ಕೆ, ಇವತ್ತಿನ ಪಾಕಿಸ್ತಾನದ ದುರ್ಗತಿಯಲ್ಲಿ ಅದಷ್ಟು ಕಾಣಿಸ್ತಿಲ್ಲ ಅಂತ. ಸರ್, ಬಿಕಾರಿ ಪಾಕಿಸ್ತಾನಕ್ಕೆ ಪಾಪ ಚೀನಾ ಅವ್ರು ಲೋನ್ ಕೊಟ್ಟಿರುವಂತದ್ದು ಬಿಲಿಯನ್ಸ್ ಆಫ್ ಡಾಲರ್ಸ್ ಇದೆ ಸರ್ ಅದರಲ್ಲಿ. ಮತ್ತೆ ಅವ್ರು $90 ಬಿಲಿಯನ್ ಮತ್ತೆ ಅವ್ರ ಕಾರಿಡಾರ್ ಹೋಗ್ತಾ ಇದೆಯಲ್ಲ, ಅವ್ರು ಮಾಡ್ತಾ ಇದಾರಲ್ಲ ಪಾಕಿಸ್ತಾನ, ವಾಟ್ ವಿಲ್ ಹ್ಯಾಪನ್ ಟು ದಟ್, ಅದೊಂದು ಮೇನ್ ಕನ್ಸರ್ನ್ಸ್ ಅದಾವ್ರು ಅವ್ರಿಗೆ. ಮತ್ತೆ ಇನ್ನೊಂದು ಅಮೆರಿಕ ಹೇಳುವಂಥದ್ದು ಅಂದಾಗ ಸರ್, ಪ್ರತಿ ಸತಿನೂ ಪ್ರೀವಿಯಸ್ ವಾರ್ಸ್ 65, 62 ಬೇರೆ ಬೇರೆ ವಾರ್ಸ್ ಆದಾಗ ಅಮೆರಿಕ ವಾಸ್ ಹ್ಯಾವಿಂಗ್ ಎ ಸ್ಟ್ರಾಟಜಿಕ್ ಲೊಕೇಶನ್ಸ್ಗೋಸ್ಕರ ದೇ ಸಪೋರ್ಟ್ ದ ಪಾಕಿಸ್ತಾನ್. ಬಟ್ ಟುಡೇ ವಿತ್ ಇಂಟರ್ನ್ಯಾಷನಲ್ ಜಿಯೋ ಪೊಲಿಟಿಕ್ಸ್ ನಲ್ಲಿ ಚೇಂಜಸ್ ಆಗಿರಬೇಕಾದಾಗ ದೇ ಆರ್ ಇನ್ ದ ಡಿಫರೆಂಟ್ ವ್ಯೂ ಅಂದಾಗ ವಾಟ್ ಅಬೌಟ್ ದ ಬಿಸ್ನೆಸ್ ಅಂಡ್ ವಾಟ್ ಅಬೌಟ್ ದ ಚೈನಾ ಅಂತ ಇದು ಮಾಡಿದಾಗ ದೇರ್ ಇಸ್ ಅನ್ ಅದರ್ ಆಲ್ಟರ್ನೇಟಿವ್ ಪಾರ್ಟ್ನರ್ಸ್ ಫಾರ್ ದ ಬಿಸ್ನೆಸ್ ಅಂಡ್ ಆಲ್ಸೋ ಫಾರ್ ದ ಲಾಂಗ್ ಟರ್ಮ್ ರಿಲೇಷನ್ಸ್ ಆದಾಗ ದೇ ಆರ್ ಟರ್ನಿಂಗ್ ಟುವರ್ಡ್ಸ್ ಇಂಡಿಯಾ ಬಿಕಾಸ್ ಇಟ್ಸ್ ಗ್ರೋಯಿಂಗ್ ಎಕನಾಮಿಕಲಿ ಅನ್ನೋದ್ರಿಂದ. ಇವತ್ತು ಬಂದ್ಬಿಟ್ಟು ವಾಟ್ ವಿಲ್ ದೇ ಗೆಟ್ ಫಾರ್ ದಟ್ ಸಪೋರ್ಟಿಂಗ್ ದ ಪಾಕಿಸ್ತಾನ್? ದೇ ಜಾಬ್ ಇಸ್ ಆಲ್ರೆಡಿ ಡನ್ ವಿತ್ ದ ಸೋವಿಯತ್ ಕೋಲ್ಡ್ ವಾರ್ ಇಸ್ ನಾಟ್ ಅಟ್ ಆಲ್ ದೇರ್ ನೌ. ವಾಟ್ ಡು ಯು ಡು ವಿತ್ ರಷ್ಯಾಸ್? ಏನು ಇಲ್ಲ ಅದಲ್ಲಿ. ಅಫ್ಘಾನಿಸ್ತಾನ್ ಹಸ್ ಡನ್ ಎಲ್ಲಿ ಸೊಮಾಲಿ ಸಿಕ್ಕದ್ನೋ ಅದೆಲ್ಲ ಆಯ್ತದಲ್ಲಿ. ನಾವು ವಾಟ್ ದೇ ವಾಂಟ್ ಒಂದು ಡಾಂಕಿ ಎಕ್ಸ್ಪೋರ್ಟಿಂಗ್ ಕಂಟ್ರಿ ಜೊತೆಲಿ ವಾಟ್ ವಿಲ್ ಅಮೆರಿಕಾ ಡೂ? ಇಟ್ಸ್ ಅ ಡಾಂಕಿ ಎಕ್ಸ್ಪೋರ್ಟಿಂಗ್ ಕಂಟ್ರಿ. ಅಮೆರಿಕಾ ಇಸ್ ನಾವ್ ಗಾಟ್ ನನ್ ಬಿಸ್ನೆಸ್ ವಿತ್ ದೆಮ್ ಅಂತ ಅಲ್ಲಿ ಆ ತರ ಇರ್ಬೇಕಾದಾಗ ಸರ್ ಇವಾಗ ಒಂದು ಕಥಾನಕ ಕ್ರಿಯೇಟ್ ಮಾಡ್ತಾರೆ, ಏನಂದ್ರೆ ನೆರೇಟಿವ್ ಕ್ರಿಯೇಟ್ ಮಾಡ್ತಾರೆ. ಇವ್ರು ರಿಟಾಲಿಯೇಟ್ ಮಾಡೇ ಮಾಡ್ತಾರೆ ಸರ್ ಅಲ್ಲಿ. ಯಾಕೆ ಅಂದ್ರೆ ಆಸಿಫ್ ಮುನೀರ್ ತಲೆ ಉಳಿಬೇಕಾಗತ್ತೆ. ಅವ್ನ್ ತಲೆ ಉಳಿಬೇಕು ಅಂದ್ರೆ ನಾನು ಏನೋ ಮಾಡಿದೆ ಅಂತಂದಾಗ ಪಾಕಿಸ್ತಾನ್ ಮೀಡಿಯಾ ನಾವು ಹೋದ್ರೆ ಸಾಕು, ಒಂದು 4 ಫ್ಲೈಟ್ ಹೋದ್ರೆ ಸಾಕು, ಜೆಟ್ ಪ್ಲೈನರ್ಸ್ ಹೋದ್ರೆ ಸಾಕು, ನಾನು ಏನೋ ಮಾಡಿದೆ ಗೆದ್ದೆ ಅಂತ ಒಂದು ಕಥಾನಕ ಕ್ರಿಯೇಟ್ ಮಾಡಕ್ಕಾದ್ರೂ ಮಾಡೇ ಮಾಡ್ತಾರೆ ಸರ್. ಮುಷರಫ್ ಕೂಡ ಅಪರಾಧಿ ಆದ ಸರ್, ಮುಷರಫ್ ಕೂಡ ಅಪರಾಧಿ ಆದ. ಇದೇ ಕೆಲಸ ಇದೇ ಮೂಲಕ ಮಾಡಿಕೊಂಡೆ ಅಪರಾಧಿಯಿಂದ ಪ್ರೂವ್ ಆದ ಮುಷರಫ್ ಕೂಡ. ನಮ್ಮ ಭಾರತದಲ್ಲಿ ಬ್ರೀಫ್ ಮಾಡಕ್ಕೆ ವಿ ಹ್ಯಾವ್ ಎ 2 ಬೋಲ್ಡ್ ಯಂಗ್ ಆಫೀಸರ್ಸ್ ಬ್ರೀಫ್ ಮಾಡಿದ್ರು. ನಾವು ಅಲ್ಲಿ ಸೇನೆಗೆ ಪ್ರೈಮ್ ಮಿನಿಸ್ಟರ್ ಬ್ರೀಫ್ ಮಾಡ್ತಾ ಇದ್ದಾನೆ. ಮೀನ್ಸ್ ಈಸ್ ಆಕ್ಟಿಂಗ್ ಲೈಕ್ ಅವರ ಒಂದು ಸ್ಪೋಕ್ಸ್ ಪರ್ಸನ್ ತರ ಅಂತಲ್ಲಿ. ಮತ್ತೆ ಅಲ್ಲ ಮೇಜ್ ಕುಟ್ಟುವಂತ ನೋಡ್ಬೇಕಾಗತ್ತೆ. ಮೋಸ್ಟ್ಲಿ ಎಲ್ಲ ಗನ್ ಹಿಡ್ಕೊಂಡು ಸುತ್ತದಲ್ಲಿ ನಿಂತಿರ್ತಾರೆ ಅಂತ ಕಾಣುತ್ತೆ. ಕುಟ್ತಾ ಇದ್ರೆ ಹೊಡಿತೀವಿ ಅಂತ ಹೇಳಿರ್ತಾರೆ, ಅದಕ್ಕೆ ಆತರ ಮೇಜ್ ಕುಟ್ತಾ ಇದ್ದಾರೆ. ಇದು ಅವರ ಪರಿಸ್ಥಿತಿ ಅದಲ್ಲಿ. ಆಮೇಲೆ ಬಿಲಾವ್ ಬುಟ್ಟು ಅಂತ ಹೇಳಿದ್ರೆ ಸರ್ ಅದಲ್ಲಿ ಸಿಂಧ್ ನದಿ ನೀರು ಹರಿಯುತ್ತೆ, ಅದ್ರ ಜೊತೆಗೆ ಹರಿಲಿಲ್ಲ ಅಂದ್ರೆ ರಕ್ತ ಹರಿಯುತ್ತಂತ. ಅವ್ರದೇ ಇರ್ಬೇಕು ರಕ್ತ ಅದಲ್ಲಿ. ಹೌ ಡಿಡ್ ದ ಬೇನಜೀರ್ ಬುಟ್ಟು ಡೈಟ್? ಬೇನಜೀರ್ ಬುಟ್ಟು ಹೇಳಿದ್ರು 1000 ವರ್ಷದ ಯುದ್ಧ ಮಾಡ್ತೀನಿ ಭಾರತದ ಜೊತೆಲಿ, ವಿಲ್ ಮೇಕ್ 1000 wounds ಫಾರ್ ಇಂಡಿಯಾ ಅಂತ. ಅಂಡ್ ಹೌ ಶಿ ಡಿಡ್ ಡೈಟ್? ಶಿ ವಾಸ್ ಅ ವಿಕ್ಟಿಮ್ ಆಫ್ ದ ಸೇಮ್ ವಾಟ್ ಎವರ್ ದೇ ಕಾಲ್ ಅಂತ ಅಂದ್ಬಿಟ್ಟು. ವಾಟ್ ಆರ್ ದೇ ಟಾಕಿಂಗ್? ವೇರ್ ಇಸ್ ಬಿಲಾವ್ ಬುಟ್ಟು ನೌ? ಕರೆಕ್ಟ್. ವೇರ್ ಇಸ್ ಹಿ? ಇಲ್ಲ ಸರ್ ಅವರದಲ್ಲಿ ಇಲ್ಲ. ಇದೇ ಆಸಿಫ್ ಮುನೀರ್ ಅಕ್ಟೋಬರ್ 22 ರಿಟೈರ್ಡ್ ಅದಲ್ಲಿ ಇನ್ನೇ ಬಾಚ್ಕೊಂಡು ಲಂಡನ್ಗೆ ಹೋಗಿ ಸೆಟ್ಲ್ ಆಗುವಂತದ್ದು, ಅಲ್ಲಿವರೆಗೂ ಏನಾದ್ರು ಮಾನ ಉಳಿಸ್ಕೋಬೇಕಂತ ಮಾಡ್ತಾ ಇರುವಂತದ್ದು. ವಿ ವಾಂಟ್ ದೆಮ್ ಟು ರಿಟಾಲಿಯೇಟ್. ಒಂದು ಇನ್ಸ್ಟಾಲೇಷನ್ಸ್ ಮೇಲೆ ಅವರು ಸ್ಟ್ರೈಕ್ ಮಾಡಕ್ಕಂತ ಹೇಳ್ಬೇಕು. ವಿಲ್ ಶೋ ದೆಮ್ ವಾಟ್ ವಿ ಆರ್ ಅಂತ ಸರ್. ಇದಾಗ್ಲೇಬೇಕಾಗಂತ. ಬಿಕಾಸ್ ಜನರ ಶಾಂತಿಗೋಸ್ಕರ ಆಗ್ಬೋದು, ಜಿಯೋ ಪೊಲಿಟಿಕ್ಸ್ ನಲ್ಲಿ ಬೇರೆ ಒಂದು ಶಾಂತಿಗೋಸ್ಕರ ಆಗ್ಬೋದು, ಇಲ್ಲ ನಮ್ಮ ಮುಂದಿನ ಪೀಳಿಗೆಗಾದ್ರೆ ಆಗ್ಬೋದು, ಇದು ನಡಿಲೇಬೇಕಾಗುತ್ತೆ ಸರ್. ಇದೊಂದು ಅಂತಿಮವಾದ ಇದು. ದೇ ಶುಡ್ ಬಿ ಎ ಕ್ಲಿಯರ್ ಕಟ್ ಅಂಡರ್ಸ್ಟ್ಯಾಂಡಿಂಗ್ಸ್. ಅಂಡ್ ಅಗೇನ್ ಐ ಆಮ್ ರಿಪೀಟಿಂಗ್ that 4 states, the Balochistan, Sindh, Punjab and Khyber, it should be disintegrated. ಓಕೆ ಫೈನ್ ಸರ್. ನಾನು ನಿಮ್ಗೆ ಕೇಳ್ತೀನಿ ವೆಂಕಟೇಶ್ ನಾಯ್ಕ ಅವರೇ. ಈಗ ಈ ಥರದೊಂದು ಫೇಕ್ ನರೇಷನಲ್ಲಿ ತನ್ನ ದೇಶದ ಒಂದು ಪಾರ್ಲಿಮೆಂಟಲ್ಲಿ ಕೂತ್ಕೊಂಡು ತನ್ನ ದೇಶದ ಜನಗಳಿಗೆ ನಾನು ಭಾರತವನ್ನು ಹಿಂಗೆ ಮಾಡಿಬಿಟ್ಟಿದ್ದೀನಿ, ಹಂಗೆ ಮಾಡಿಬಿಟ್ಟಿದ್ದೀನಿ, ಒಂದು 5-6 ಅವ್ರದ್ದು ಫೈಟರ್ ಜೆಟ್ಗಳನ್ನು ಹೊಡೆದಾಕ್ಬಿಟ್ಟು ರಫೇಲ್ ಹೊಡೆದಾಕಿದ್ದೀನಿ ಅಂತ ಹೇಳಿರೋದು. ರಫೇಲನ್ನು, ಇಂಡಿಯಾದ ರಫೇಲು 1 ಇಂಚ್ ಚಕ್ರ ಕೂಡ ಜರುಗಿಲ್ಲ, ಒಂದೇ 1 ಇಂಚ್ ಚಕ್ರ ಕೂಡ ಜರುಗಿಲ್ಲ. ವಾರ್ ಪರ್ಪಸ್ ಇಟ್ಕೊಂಡು ಇನ್ನೂ ಕೂಡ ಯಾವುದೇ ವಿಮಾನ ಪಾಕಿಸ್ತಾನದ ವಾಯುನೆಲೆ ಪ್ರವೇಶವನ್ನೇ ಮಾಡಿಲ್ಲ. ಫಸ್ಟ್ ಆಫ್ ಆಲ್ ಯಾವುದು ಟೇಕ್ ಆಫೇ ಆಗಿಲ್ಲ. ಮಾಡಿರೋದೇ ಮಿಸೈಲ್ ಅಟ್ಯಾಕನ್ನು ಮಾಡಿದ್ದಾರೆ. ಟಾರ್ಗೆಟು 8 ಕಿಲೋಮೀಟ್ರು, 30 ಕಿಲೋಮೀಟ್ರು, 70, 80 ಇದಕೊಂಡು ಟಾರ್ಗೆಟ್ ಮಾಡ್ಕೊಂಡು ಮಾಡಿದ್ದಾರೆ. ಇಂಥ ಫೇಕ್ ನರೇಷನ್ಗಳಲ್ಲಿ ಎಷ್ಟು ದಿನ ಆ ದೇಶ ಉಳ್ಕೊಳ್ಳೋಕೆ ಸಾಧ್ಯ? ಅಥವಾ ಸರ್ಕಾರ ಪಾರ್ಲಿಮೆಂಟಲ್ಲಿ ಏನೋ ಮಾತಾಡ್ಕೋತಾ ಇದ್ದಾರೆ, ಆ ಸೈನ್ಯದ ನಡವಳಿಕೆನೇ ಬೇರೆ ಥರ ಇರುತ್ತಾ ಅಂತ? ಇದು ಏನಂತಂದ್ರೆ ಈಗ ಫೇಸ್ ಸೇವಿಂಗ್ ಮೆಜರ್ಸ್, ಫೇಕ್ ನೆರೇಟಿವ್ ಸೆಟ್ ಮಾಡೋದೇನಂತಂದ್ರೆ ಈಗ ಇಮಿಡಿಯೇಟ್ ಜನಗಳಿಗೆ ಏನಂತ ನೀವು ಜಸ್ಟಿಫೈ ಮಾಡ್ತೀರಾ, ಬಟ್ ಅದು ಟ್ರುತ್ ವಿಲ್ ಕಮ್ ಔಟ್ ಸಮ್ ಡೇ. ಅದಾದ ನಂತರ ಅವ್ರಿಗೆ ಗೊತ್ತಾಗ್ತದೆ. ಬಟ್ ನಾವು ಕಮಿಂಗ್ ಟು ದಿಸ್, ಎಷ್ಟು ಫೇಕ್ ನೆರೇಟಿವ್ ಸೆಟ್ ಮಾಡಿದ್ರು
ಟ್ರುತ್ ಅಂತ ಗೊತ್ತಾಗ್ತದೆ ಅಂತ ನಾನು ಈಗ ಹೇಳಿದ್ದೆ. ಈಗ ಏನಂತಂದ್ರೆ ಅವರು ನನಗೆ ತಿಳಿದ ಮಟ್ಟಿಗೆ ಈಗ ಏನಂತಂದ್ರೆ ನಾವು ಏನು ಮಾಡಬೇಕಾಗಿತ್ತು ಮಾಡಿದ್ವಿ. ಟೀಕೆ 9 ಟಾರ್ಗೆಟ್ಸ್ ಹಿಟ್ ಮಾಡಿದ್ವಿ. ಆ್ಯಂಡ್ ದಟ್ ವೆರಿ ಕ್ಲಿಯರ್ ಕಟ್ ಏನಪ್ಪ ಅಂದ್ರೆ ಇಂಟರ್ನ್ಯಾಷನಲ್ ಸಪೋರ್ಟ್ ಬರಂಗೆ ಎಲ್ಲ ಸಾಕಷ್ಟು ಯೋಚನೆ ಮಾಡೇ ಮಾಡಿದ್ದು. ಅವರು ರಿಟಾಲಿಯೇಟ್ ಮಾಡೋದಲ್ಲ ಅಂತ ನಂದು ಇದು. ಓಕೆ, ಯಾಕಂದ್ರೆ ರಿಟಾಲಿಯೇಟ್ ಮಾಡಿದ್ರಂತಂದ್ರೆ ದೆನ್ ಇಟ್ ಈಸ್ ನೋ ಎಂಡಿಂಗ್ ದಿಸ್ ಥಿಂಗ್. ಟು ಆ್ಯಂಡ್ ಫ್ರೋ ಏನಂತಂದ್ರೆ ಸಾಕಷ್ಟು ಲಾಸ್ಟ್ ಟೈಮ್ ಆದಂಗೆ ಆಗ್ತದೆ. ಸೊ ದೇ ಹ್ಯಾವ್ ಆಲ್ಸೋ ಗಾಟ್ ಕನ್ವಿನ್ಸ್ಡ್ ಓಕೆ, ಸಾಕಾಯ್ತಂದ್ರೆ ದೇ ಶುಡ್ ಶಟ್ ಅಪ್ ಆ್ಯಂಡ್ ಕ್ಲೋಸ್ ದ ಚಾಪ್ಟರ್. ಯಾಕಂದ್ರೆ ಈಗಿನ ವಾರ್ಫೇರ್ ಸ್ಪೆಷಲಿ ಏನಪ್ಪ ಅಂದ್ರೆ ದೇ ಆಲ್ವೇಸ್ ಗಿವ್ ನ್ಯೂಕ್ಲಿಯರ್ ಥ್ರೆಟ್. ಇದೇನಂತಂದ್ರೆ ಈಗ ಸೇಯಿಂಗ್ ಇದೆ, ಇಫ್ ಯು ವಾಂಟ್ ಟು ಫೈಟ್ ವಿತ್ ದ ಪಿಗ್ ಯು ಹ್ಯಾವ್ ಟು ಗೆಟ್ ಇನ್ ಟು ದ ಮಡ್ ಅಂತ ತಿಳ್ಕೊಂಡು. ನಾವು ಎಕನಾಮಿಕಲಿ ಪ್ರಾಸ್ಪರ್ ಆಗ್ತಕ್ಕಂಥ ಕಂಟ್ರಿ. ಸೊ ಯು ಶುಡ್ ನಾಟ್ ಗೆಟ್ ಇನ್ ಟು ದೇರ್ ಏನಪ್ಪ ಅಂದ್ರೆ ಎಜೆಂಡಾ. ಸೊ ಐ ಓನ್ಲಿ ಹೋಪ್ ಏನಪ್ಪ ದ ಮ್ಯಾಟರ್ ಇಸ್ ಫಿನಿಶ್ಡ್ ಹಿಯರ್. ಆ್ಯಂಡ್ ಈಗ ಇಂಡಿಯನ್ ಗೌರ್ಮೆಂಟ್ ಏನು ಟೆರರ್ ಕ್ಯಾಂಪ್ಸ್ ಸ್ಟ್ರೈಕ್ ಮಾಡಿದ್ದಾರೆ, ಇಟ್ ಶುಡ್ ನಾಟ್ ಬಿ ರಿಟಾಲಿಯೇಟರಿ ಆಕ್ಷನ್ ಆಫ್ಟರ್ ಎವ್ರಿ ಟೆರರ್ ಅಟ್ಯಾಕ್. ನಾನು ತಿಳಿದ ಮಟ್ಟಿಗೆ ಇಸ್ರೇಲ್ ಮಾಡೆಲ್ದಲ್ಲಿ ಯಾವಾಗ ಇವತ್ತು 9 ಕ್ಯಾಂಪ್ಸ್ ಡಿಸ್ಟ್ರಾಯ್ ಮಾಡಿದರೆ 1 ಮಂತದಲ್ಲಿ ಮತ್ತೆ 9 ಕ್ಯಾಂಪ್ಸ್ ಕ್ರಿಯೇಟ್ ಆಗ್ತವೆ. ಓಕೆ, 9 ಏನಪ್ಪ ಅಂದ್ರೆ 70 ಪೀಪಲ್ನ ಕಿಲ್ ಮಾಡಿದರೆ ಅಗೇನ್ 70 ವಿಲ್ ಬಿ ವಾಲಂಟಿಯರ್ಸ್ ಟು ಬಿಕಮ್ ಟೆರರಿಸ್ಟ್. ಸೊ ನಿಮ್ಮದು ಕಂಟಿನ್ಯೂಸ್ ಪ್ರೊಸೆಸ್ ಇವ್ರ ಎಲಿಮಿನೇಷನ್ ಡ್ರಿಲ್ ಏನು ಇರ್ತದಲ್ಲ ಇಸ್ರೇಲಿ ಮಾಡೆಲ್ದಲ್ಲಿ ಇದ್ದಂಗೆ ಶುಡ್ ಕಂಟಿನ್ಯೂಸ್ಲಿ ಎಲಿಮಿನೇಟ್ ದೆನ್ ಓನ್ಲಿ ಏನಂತಂದ್ರೆ ಒಂದು ಸೊಲ್ಯೂಷನ್ ಸಿಗುತ್ತೆ. ಇಲ್ಲಿ ಸುನಿಲ್, ವೆಂಕಟೇಶ್ ನಾಯ್ಕ ಅವರು ಒಂದು ವ್ಯಾಲಿಡ್ ಪಾಯಿಂಟ್ ಮಾತಾಡ್ತಾ ಇದ್ರು. ಧರ್ಮಾಂಧತೆಯ ದೇಶ ಅದು, ಧರ್ಮಾಂಧತೆಯನ್ನೇ ಉಸಿರಾಗಿಸ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ ಧರ್ಮಾಂಧತೆಯನ್ನೇ ರೂಲ್ ಮಾಡ್ತಿರೋದು. ಅಲ್ಲಿ ಒಂದೊಂದು ಡೆಮೋಕ್ರಸಿ, ಜನಗಳಿಂದ ಆಯ್ಕೆ ಆಗಿರ್ತಕ್ಕಂಥ ಜನಪ್ರತಿನಿಧಿ ಇದು ಯಾವುದೂ ರೂಲ್ ಮಾಡ್ತಿಲ್ಲ. ಅವ್ರ ಧರ್ಮಾಂಧತೆ, ಜಿಹಾದು, ಭಾರತವನ್ನು ಹಣಿಯೋದರಲ್ಲಿ, ಹೀಗಳಿಯೋದರಲ್ಲಿ ಅವ್ರಿಗೇನಾದರೂ ಮಾಡೋಣ 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 ಅಂಥೇಳಿ. ಅದು ಹೇಗೆ ಅಂದರೆ ತುಂಬ ಚೆನ್ನಾಗಿದೆ ಒಂದು ಮಾತು. ನೀನು ವಿಷ ಕುಡಿದು, ಈ ಕೋಪ ಅನ್ನೋದು ಹೇಗೆ ಅಂದರೆ ನೀನು ವಿಷ ಕುಡಿದು ಬೇರೆಯವ್ರ ಸಾಯಿಲಿ ಅಂತ ಹೇಳ್ದಂಗಂತೆ. ವಿಷ ನೀನು ಕುಡಿದು ಬಿಡೋದು, ಎಕ್ಸಾಕ್ಟ್ಲಿ ಕೋಪ ಹಾಗೆ ಮಾಡುತ್ತಂತೆ. ಬೇರೆಯವ್ರು ಸತ್ತೋಗ್ಲಿ ಅಂತ ಹೇಳಿದ್ರೆ ಅದೆಷ್ಟು ಹಾಸ್ಯಾಸ್ಪದವೋ ಆ ಥರ ಅವರೆಲ್ಲ ವಿಷ ಕುಡಿದು ಬಿಡೋದು. ಇಂಡಿಯಾ ಸಾಯಿಲಿ ಅಂತ ದಿನ ಬಯಸ್ತಾ ಇದ್ದಾರಲ್ಲ. ಸೊ ಅಟ್ಲೀಸ್ಟ್ ಇಂಥ ಟೈಮಲ್ಲಾದರೂ ಎಂಥ ಪೆದ್ದನಿಗೂ ಒಂದಲ್ಲ ಒಂದು ಸಲ ಒಂದು ಸಣ್ಣ ಜ್ಞಾನೋದಯ ಆಗುತ್ತಂತೆ. ಅದಾಗಬೇಕಲ್ವ ಆ ಕಂಟ್ರಿಗೆ. ಅವ್ರ ಪಾಡಿಗೆ ಅವ್ರು ಬದುಕಲು ಬಿಡಿ. ನೀನು ಏನಾದರೂ ಮಾಡ್ಕೊಳ್ಳೋ, ನೀವು ದೇಶನೇ ಕೊಟ್ಟಿದ್ದೀವಲ್ಲಪ್ಪ, ನಿನಗೆ ಏನಾದರೂ ಮಾಡ್ಕೋ. ಯಾಕೆ ಮಾಡಲ್ಲ ಅವರು? ಬಿಕಾಸ್ ಅವ್ರಿಗೆ ಏನಾದರೂ ಮಾಡ್ಕೊಳ್ಳೋಕ್ಕೆ ಗೊತ್ತಿಲ್ಲ. ಓಕೆ, ಏನಾದರೂ ಮಾಡ್ಕೋಬೇಕು, ಏನು ಮಾಡ್ಬೇಕನ್ನೋದೇ ಗೊತ್ತಿಲ್ಲ, ಮೂರ್ಖರವರು. ಓಕೆ, ನಾನು ನಿಮಗೆ ಬೆಳಗ್ಗೆ ಒಂದು ಪಾಯಿಂಟ್ ಹೇಳಿದೆ. ಒಂದು ದೇಶ ಭಯೋತ್ಪಾದನೆಯ ಬೇಸಿಸ್ ಮೇಲೆ ಬಿಲ್ಡ್ ಆಯಿತು ಅಂದರೆ ಇದೇ ಪರಿಸ್ಥಿತಿಗೆ ಹೋಗಿ ನಿಂತ್ಕೊಳ್ಳುತ್ತೆ. ಇವತ್ತು ಅವ್ರು ಏನಾಗ್ತಿದ್ದಾರೆ, ಇವತ್ತು ಆ್ಯಕ್ಚುಲಿ ನಮ್ಗೆ ಹೊರಗಡೆಯಿಂದ ನಾವು ಅವ್ರಿಗೇನು ಮಾಡೋ ನೆಸೆಸಿಟಿನೇ ಇಲ್ಲ. ಅವ್ರ ಒಳಗಡೆನೆ ಅಷ್ಟು ಪ್ರಾಬ್ಲಮ್ಸ್ ಯಾರು ಕ್ರಿಯೇಟ್ ಮಾಡಿದ್ರು? ನಾವು ಮಾಡಿಲ್ಲ. ಅದು ಸ್ವಯಂಕೃತ ಅಪರಾಧ ಅಂತಾರಲ್ಲ. ನೀವು ಹಾವನ್ನ ಸಾಕ್ತಿದ್ದೀನಿ ಅಂತ ಹೇಳಿದ್ರೆ ಹಾವು ಕಚ್ಚುತ್ತೆ ನಿಮಗೆ. ಟೆರರಿಸಮ್ ಅನ್ನೋದನ್ನ, ಗ್ಲೋಬಲ್ ಟೆರರಿಸ್ಟ್ಗಳನ್ನ ನೀವು ನಿಮ್ಮ ಬ್ಯಾಕ್ ಯಾರ್ಡಲ್ಲಿ ನೀವು ಬೆಳೆಸ್ಬಿಟ್ಟು ಇವತ್ತು ಪ್ರಪಂಚದ ಮುಂದೆ ಹೋಗಿ ನೀವು ಹೇಳ್ತಿದ್ದೀರಾ ವಿ ವರ್ ಡೂಯಿಂಗ್ ದ ಡರ್ಟಿ ವರ್ಕ್ ಫಾರ್ ಅಮೆರಿಕಾ ಫಾರ್ 30 years. ಇಟ್ಸ್ ನಾಟ್ ಫಾರ್ 30 years. ಸಿನ್ಸ್ ದ ಡೇ ಇಟ್ ವಾಸ್ ಕ್ರಿಯೇಟೆಡ್ ದೇ ವರ್ ಡೂಯಿಂಗ್ ಇಟ್. ಹೋಲ್ ವರ್ಲ್ಡ್ ನ್ಯೂ ಇಟ್. ಅರ್ಥ ಆಯ್ತಾ? ದೇ ವರ್ ಡೂಯಿಂಗ್ ದಟ್. ಓಕೆ, ಹೇಗೆ ಉಳಿಗಾಲ ಆಗುತ್ತೆ ಅವ್ರಿಗೆ? ಉಳಿಗಾಲ ಅಲ್ಲಿ ಫಸ್ಟ್ ಆಫ್ ಆಲ್ ಅವ್ರಿಗೆ ಇಲ್ಲ. ಅವರು ಇವ್ರನ್ನೇ ಅಟ್ಯಾಕ್ ಮಾಡ್ತಿದ್ದಾರೆ. ಆ್ಯಂಡ್ ಸಪ್ರೆಷನ್ ಬುದ್ಧಿ ಯಾಕೆ ಬರಲ್ಲ ಅಂದರೆ, ಈಗ ಬಲೂಚಿಸ್ತಾನ ಇವ್ರು ಯಾವ ರೀತಿ ಸಪ್ರೆಸ್ ಮಾಡಿ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಲೆಟ್ ಮಿ ಟೆಲ್ ಯು, ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಫರ್ಟೈಲ್ ಏರಿಯಾಸ್ ಇನ್ ಟರ್ಮ್ಸ್ ಆಫ್ ಮಿನರಲ್ಸ್. ಅಲ್ಲಿನ ಪಾಕಿಸ್ತಾನದ ಎಂಟೈರ್ ಗ್ಯಾಸ್ ಪ್ರೊಡಕ್ಷನ್ 36% ಒಂದೇ ಒಂದು ರೀಜನಿಂದ ಬರುತ್ತೆ. ಇಮ್ಮೆನ್ಸ್ ಗೋಲ್ಡ್ ಮೈನ್ಸ್ ಇದೆ, ಕಾಪರ್ ಮೈನ್ಸ್ ಇದೆ. ಇನ್ಸ್ಟೆಡ್ ಆಫ್ ಯೂಸಿಂಗ್ ದಟ್ ಫಾರ್ ಡೆವಲಪ್ಮೆಂಟ್ ಆಫ್ ಪಾಕಿಸ್ತಾನ್ ಆಸ್ ವೆಲ್ ಆಸ್ ಬಲೂಚಿಸ್ತಾನ್, ಅವ್ರು ಏನು ಮಾಡ್ತಾ ಇದ್ದಾರೆ, ದೇ ಆರ್ ಸಪ್ರೆಸಿಂಗ್ ಬಲೂಚಿಸ್ತಾನ್ ವಿತ್ ದ ಥ್ರೋಟ್ಸ್ ಆಫ್ ಬಲೂಚಿಸ್ತಾನಿ ಪೀಪಲ್ ಅಂಡರ್ ದೇರ್ ಬೂಟ್ಸ್. ಇವತ್ತೇನಾಯಿತು, ನೀವು ನೆಲದವರೆಗೂ ಬಗ್ಬೋದು, ಬಟ್ ಬಲೂಚಿಸ್ತಾನ ಇವತ್ತು ನಿಂತ್ಕೋತಾ ಇದೆ. ಜಸ್ಟ್ ಮ್ಯಾಟರ್ ಆಫ್ ಟೈಮ್. ಬಾಂಗ್ಲಾದೇಶ ಹೇಗೆ ಕ್ರಿಯೇಟ್ ಆಯಿತು, ಬಲೂಚಿಸ್ತಾನ್ ಕ್ರಿಯೇಟ್ ಆಗೋಗಿದೆ. ಓಕೆ, ಜಸ್ಟ್ ಮ್ಯಾಟರ್ ಆಫ್ ಟೈಮ್ ಅದನ್ನು ಒಂದು ಇಂಡಿಪೆಂಡೆಂಟ್ ಕಂಟ್ರಿ ಅಂತ ಅಲ್ಲಿ ಅನೌನ್ಸ್ ಮಾಡೋದು. ಬಲೂಚ್ ಲಿಬರೇಷನ್ ಆರ್ಮಿ ವೆಯ್ಟ್ ಮಾಡ್ತಾ ಇತ್ತು ಒನ್ ಸ್ಟ್ರೈಕ್ ಇಂಡಿಯಾ ಕಡೆಯಿಂದ ನಡೀಲಿ ಅಂತ. ಐ ಆಮ್ ಅಗೇನ್ ಸೇಯಿಂಗ್ ಪ್ಲೀಸ್ ಎಸ್ಕಲೇಟ್ ಪಾಕಿಸ್ತಾನ್. ನಾವು ಬಂದು ನಿಮ್ಮನ್ನ ಡಿಸ್ಇಂಟಿಗ್ರೇಟ್ ಮಾಡೋ ನೆಸೆಸಿಟಿನೇ ಇಲ್ಲ. ಯು ವಿಲ್ ಗೆಟ್ ಡಿಸ್ಇಂಟಿಗ್ರೇಟೆಡ್, ಛಿದ್ರ ಆಗೋಗ್ತೀರಾ ಒಂದು ಪೇಪರ್ನ ಇಟ್ಕೊಂಡು ಹರಿದಾಗೆ. ಯಾರು ಬಂದು ಹೊರಗಡೆಯಿಂದ ನಿಮ್ಗೇನು ಮಾಡೋಷ್ಟಿಲ್ಲ. ಬೇರೆ ಟೆರರ್ ಕಂಟ್ರೀಸ್ಗೆ ಅಮೆರಿಕ ಹೋಗುತ್ತಲ್ವಾ, ಒಂದು ಬೇಸ್ ಮಾಡ್ಕೊಂಡು ಅಟ್ಯಾಕ್ ಮಾಡೋಕ್ಕೆ.
ಬಟ್ ಇವ್ರಿಗೆ ಯಾರು ಬೇಸ್ ಮಾಡ್ಕೊಂಡು ಅಟ್ಯಾಕ್ ಮಾಡೋ ನೆಸೆಸಿಟಿನೇ ಇಲ್ಲ. ಇವ್ರು ತಮ್ಮಷ್ಟಕ್ಕೆ ತಾನೇ ತಮ್ಮನ್ನೇ ಹಾಳು ಮಾಡ್ಕೊಂಡ್ಬಿಡ್ತಾರೆ. ಓಕೆ. ಕೆಲವು ಹಾವುಗಳಿರುತ್ತೆ, ಅದನ್ನ ಅದೇ ಕಚ್ಕೊಂಡು ಸಾಯುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಐ ಡೋಂಟ್ ನೋ, ಐ ಹ್ಯಾವ್ ನಾಟ್ ಸೀನ್ ಇಟ್. ಇದು ಪಾಕಿಸ್ತಾನ ಆ ರೀತಿ ಮಾಡ್ತಿರೋ ಕಥೆ ಅಂತ.